ಎಲ್ಲಾ ದಂಪತಿಗಳಿಗೂ ಕೊನೆಯ ಎಚ್ಚರಿಕೆ, ಆಟಕ್ಕೆ ಸಿದ್ಧರಾಗಿ. ಸ್ಪರ್ಧೆಯ ನಿಯಮ ಸರಳವಾಗಿದೆ. ಗಂಡ ತನ್ನ ಹೆಂಡತಿಯನ್ನು ಎತ್ತಿಕೊಂಡು ಕೆಸರು ಗದ್ದೆಯಲ್ಲಿ ಓಡಿ ಹೋಗಿ ದೇವಸ್ಥಾನ ತಲುಪಬೇಕು. ಹೆಂಡತಿಯ ಕಾಲು 1 ಇಂಚು ನೆಲಕ್ಕಾಗಿದ್ರೆ ಆಟದಿಂದ ಆ ದಂಪತಿ ಹೊರಗೆ. ಕೆಸರುಗತ್ತಲ್ಲಿ ಅಷ್ಟೊಂದು ಜಾರತ್ತಾ? ಸೊಂಟ ಮುರಿದೋಗುವಷ್ಟು. ನಾನು ಅವಾಗ್ಲಿಂದ ಬಡ್ಕೊಂಡಿದ್ದೇನು ನಿಮ್ಗೆ? ನೀವು ಕೇಳಿದ್ರ ನನ್ನ ಮಾತನ್ನ? ಇವಾಗ ಅನ್ಭವಿಸಿ. ಬಾಸು, ಇಲ್ಲಿವರೆಗೂ ಬಂದು ವಾಪಸ್ ಹೋದ್ರೆ ಮರ್ಯಾದೆ ಇರೋದಿಲ್ಲ. ಅಲ್ಲ ಬಾಸು, ಕೆಸರು ಗದ್ದೆಯಲ್ಲಿ ನನ್ನ ಎತ್ಕೊಂಡು ಓಡೋದಕ್ಕೆ ನೀವು ಇನ್ನ ಸಾಧ್ಯನಾ? ದುರ್ಗಾ, ಇಲ್ಲಿಗೆ ಬಂದ್ಮೇಲೆ ಓಡ್ಲೇಬೇಕು, ಆಡಿ ಗೆಲ್ಲೇಬೇಕು. ಸರ್, ನೀವು ಸ್ಟ್ರಾಂಗ್ ಅಲ್ವಾ? ದುರ್ಗಾ ಅಕ್ಕನ ಎತ್ಕೊಂಡು ಓಡಿ ಫಸ್ಟ್ ಪ್ರೈಸ್ ಗೆಲ್ಲಿ. ಹೌದು ಕಣ ಶರತ, ಕಾಲ್ ಜಾರಿದ್ರೆ ಮರ್ಯಾದೆ ಕೆಸರಲ್ಲಿ, ಆದ್ರೆ ಬ್ಯಾಲೆನ್ಸ್ ಸಿಕ್ಕಿದ್ರೆ ಮೆಡಲ್ ನಿನ್ ಕೊರಳಲ್ಲಿ. ನೋಡೋ, ಆ ಗದ್ದೆ ನಿನ್ಗೆ ಸವಾಲಾಗಿ ಕರೀತಿದೆ ಕಣ. ನೋಡು, ಹೆಂಡ್ತೀನಿ ಎತ್ಕೊಂಡು ನೋಡು, ಗಂಡುಗಳಿಂದ ತೋರ್ಸೋಕೆ ಒಳ್ಳೆ ಚಾನ್ಸ್ ಕಣ. ಡಬ್ಬು ಮೇಡಮ್ ರೆಡಿ ಆಗಿರಿ. ಪ್ರಾಣೇಶ್ ಸರ್, ಡಬ್ಬು ಮೇಡಮ್ ನ ಎತ್ಕೊಂಡು ಗಂಡುಗಳಿಂದ ನೀವು ಪ್ರೂವ್ ಮಾಡಿ. ಹೌದಲ್ವಾ ಪ್ರಾಣಿ? ನೀವು ನನ್ನ ಎತ್ಕೊಂಡು ನೋಡಿ ಗಂಡುಗಲಿ ಅಂತ ಪ್ರೂವ್ ಮಾಡ್ಬಿಡಿ. ಲೇ ದಮ್ಮು, ಈ ವಯಸ್ಸಲ್ಲಿ ನಾನು ಗಂಡುಗಳಿಂದ ತೋರ್ಸಕ್ಕೆ ನಾನೇನ್ ಬಾಹುಬಲಿನಾ? ಅಯ್ಯ, ಗಂಡುಗಲಿನೂ ಅಲ್ಲ, ಗಂಡು ಹುಲಿನೂ ಅಲ್ಲ. ನೀನು ಕಟ್ಕೊಂಡಾಗಿಂದ ಇಲಿಯೇ ಆಗ್ಬಿಟ್ಟಿದ್ದೀನಿ. ನೋಡೆ, ಶರತ ಆದ್ರೆ ಫಸ್ಟ್ ಹಾಫ್ ಸಿನಿಮಾ ನಡೀತಿದೆ, ನಾನು ಆಲ್ರೆಡಿ ಕ್ಲೈಮ್ಯಾಕ್ಸ್ ಬಂದಿದ್ದೀನಿ ಕಣೆ. ಅಯ್ಯೋ, ನಾನು ಬೆನುಮೂಳೆ ಒಳ್ಳೆ ಡಿಶ್ ಆಂಟೆನೆ ತರ ಬಾಗೋಗಿದೆ. ಅಯ್ಯ, ನೀನೊಳ್ಳೆ ಈ ವಯಸ್ಸಲ್ಲಿ. ಶರತ್, ನೀನು ನಿನ್ನ ಮಗಳಿಗೋಸ್ಕರನಾದ್ರೂ ಗೆಲ್ಬೇಕಣ್ಣೋ. ಹೌದು ಅಣ್ಣ, ನೀನ್ ಗೆಲ್ಲೇಬೇಕು. ನಿಮ್ಗೆಲ್ಲ ಅದ್ ಗೊತ್ತಾಗಲ್ಲ. ಬಾಸು, ಒಂದ್ ಕೆಲ್ಸ ಮಾಡ್ಬಿಡೋಣ. ನಾನು ಏನಾದ್ರೂ ಒಂದ್ ಸುಳ್ಳು ಹೇಳಿ ಈ ಸ್ಪರ್ಧೆನ ತಪ್ಪಿಸ್ಬಿಡ್ತೀನಿ. ನಮ್ಗೆ ಆಟ ಬೇಡ ಬಾಸು, ನಾವ್ ಇಲ್ಲಿಂದ ಹೋಗ್ಬಿಡೋಣ. ನೋ ದುರ್ಗಾ, ನಾನು ನಿನ್ನ ಎತ್ಕೊಂಡು ಕೆಸರುಗದ್ದೆ ದಾಟಿ ದೇವಸ್ಥಾನ ರೀಚ್ ಆಗೇ ಆಗ್ತೀನಿ. ಇಲ್ಲಿ ನಾನು ಯಾರೋ ಗೆಲ್ಲೋದನ್ನ ನೋಡೋದಕ್ಕೆ ಬಂದಿಲ್ಲ, ನಾನೇ ಗೆಲ್ಲೋದಕ್ಕೆ ಬಂದಿದ್ದೀನಿ.